ಸರ್ ದ ಗ್ರೇಟ್ ಲಿಕರ್ ಕಿಂಗ್ ಎಸ್.ಕೆ. ರಾಯ್ ಮಗಳನ್ನೇ ಹಾರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ ನಿನ್ನ ಮಗ. ಹಾರಿಸ್ಕೋ ರಾಮಯ್ಯ, ನಿನ್ನ ಮಗನಿಗೆ ಯಾವ ತರದ ಸಾವು ಬೇಕು ಅದನ್ನ ಹಾರಿಸ್ಕೋ. ದಯವಿಟ್ಟು ನನ್ನ ಮಗನ ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ. ಬಿಟ್ಬಿಡು. ಇವನನ್ನ ಕಾಲೇಜ್ ಬಿಡಿಸಿ ಈ ಊರ್ನೇ ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗ್ತೀವಿ ಸ್ವಾಮಿ. ಮಾತು ಉಳಿಸ್ಕೋ. ಆಯ್ತು ಸ್ವಾಮಿ. ಇಷ್ಟ್ರ ಮೇಲೂ ನೀನು ಅವನನ್ನೇ ಪ್ರೀತಿ ಮಾಡ್ತೀನಿ, ಅವನನ್ನೇ ಮದುವೆ ಮಾಡ್ಕೋತೀನಿ ಅಂದ್ರೆ ಅವರೆಲ್ಲರ ಸಾವುಗೂ ನೀನೇ ಕಾರಣ ಆಗ್ತೀಯ. ನಿನ್ನನ್ನು ಬೆಳೆಸಿದ್ದೀನಿ ಅನ್ನೋ ಮಮಕಾರದಿಂದ ಈ ಮಾತು ಹೇಳ್ತಾ ಇದ್ದೀನಿ. ನಾನು ಈ ಮನೇಲಿ ನಿಮ್ ತಾತನ ಕಾಲದಿಂದಲೂ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ನಿಮ್ಮ ಅಪ್ಪನಂತ ಹಠಮಾರಿ ನಾನು ನೋಡೇ ಇಲ್ಲ. ಅವ್ರ ಘನತೆಗೆ ನಾನು ಧಕ್ಕೆ ಬಂದ್ರೆ ಯಾರನ್ನು ಸಾಯಿಸೋಕ್ಕೂ ಸರಿ, ತಾವು ಸಾಯೋಕ್ಕೂ ಸರಿ, ಯಾವುದಕ್ಕೂ ಹೆಸರಲ್ಲ. ಇದ್ರ ಮೇಲೆ ಇಷ್ಟ ಅಮ್ಮ. ಐ ಆಮ್ ರಿಯಲಿ ಸಾರಿ ಸರ್. ಈ ಬಿಲ್ಡಿಂಗ್ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಏಯ್ ಸರ್, ಸರ್ ಪೋಸ್ಟ್ ಮಾರ್ಟಮ್ ಮಾಡ್ದೇನೆ ಬಾಡಿನ ಮನೆಗೆ ಕಳಿಸ್ಕೊಡ್ತೀನಿ ಸರ್. ನಾನ್ ನಿನ್ನನ್ನು ಕೇಳಿದ್ನ ಕಾರ್ಪೊರೇಷನ್ ವ್ಯಾನ್ ಕರೆಸಿ ಬಾಡಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡು ಸರ್. ಈ ವಿಷಯ ನಾನು ನಿನಗೆ ಫೋನ್ನಲ್ಲೇ ಹೇಳ್ಬೋದಾಗಿತ್ತು, ಆದ್ರೆ ಯಾಕೆ ಹೇಳಿಲ್ಲ ಗೊತ್ತಾ? ಪ್ರೀತಿಸಿದವರು ಪ್ರಾಣ ತೆಗೆಯೋದಕ್ಕೂ ಅಂಜೋದಿಲ್ಲ, ಪ್ರಾಣ ಕೊಡೋದಕ್ಕೂ ಅಂಜೋದಿಲ್ಲ ಅಂತ ಕೇಳಿದ್ದೆ, ನೋಡಿರ್ಲಿಲ್ಲ. ಅದಕ್ಕೆ ನೇರವಾಗಿ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ. ಏನಂದ್ರ? ಮದುವೆಗೆ 1 ತಿಂಗಳು ಮುಂಚೆನೆ ರಿಜಿಸ್ಟರ್ ಮಾಡಿಸ್ಬೇಕಂತೆ. ಹೋಗ್ಲಿ, ಸಮಥಿಂಗ್ ಏನಾದ್ರೂ ಕೊಟ್ರೆ ಆಗುತ್ತಾ ಅಂದೆ. ಆಮೇಲೆ ನಾನೇನ್ ಹೆಡ್ಡಾನ ಹೋಗಿ ಮುಖ ತೊಳ್ಕ ಮುಂದೆ ಕಟ್ರ. ಛೇ, ಮದ್ವೆ ಅನ್ನೋದಕ್ 3 ಅಕ್ಷರ, ಮಾಡ್ಸೋದಕ್ 3 ನಿಮಿಷ ಅನ್ನಲ್ಲ. ಎಲ್ಲೋ ಅವನು ಬಂದೇ ಬರ್ತಾನೆ. ನನ್ ಬೈಕು ಅವನ ಹತ್ರನೇ ಇದೆ.
ತುಂಬಾ ಥ್ಯಾಂಕ್ಸ್ ಅಪ್ಪ. ನಿನ್ನಿಂದ ಇವತ್ ನನ್ ಮಗು ಉಳಿತು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಅಮ್ಮ, ದೊಡ್ಡವ್ರು ನೀವು, ಚಿಕ್ಕವ್ರು ನಮಸ್ಕಾರ ಮಾಡೋದು ಶ್ರೇಯಸ್ಸಲ್ಲ. ಅಯ್ಯಾ, ಫಾಲೋ ಮೀ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಯ್ಯ ನಿನ್ ಪ್ರಾಬ್ಲಮ್? ನನ್ನ ಹೆಸರು ಗಿರೀಶ್ ಅಂತ. ಹೆಸರೇ ನಿನ್ ಪ್ರಾಬ್ಲಮ್ ಅಂದ್ರೆ ಬದಲಾಯಿಸ್ಕೋ. ಸರ್ ಅದಲ್ಲ ಸರ್, ಅವರಿಬ್ರು ಮದುವೆ. ಅವ್ರಿಗೆ ಆಗ್ಲೇ ಕ್ಯಾಕರ್ಸ್ ಉಗಿದು ಅಚ್ಚ ಕನ್ನಡದಲ್ಲಿ ಆಗೋದಿಲ್ಲ ಅಂತ ಹೇಳ್ ಕಳ್ಸಿದೀನಿ. ಹೋಗಯ್ಯ. ತಪ್ಪಿಲ್ಲ ಸರ್, ನಿಮಗ್ ಕೋಪ ಬಂದಿರೋದ್ರಲ್ಲಿ ತಪ್ಪೇ ಇಲ್ಲ. ಉಪ್ಪಿನ ಸತ್ಯಾಗ್ರಹ ಮಾಡುವಾಗ ಉಪ್ಪಿಟ್ಟಲ್ಲಿ ಉಪ್ಪು ಹಾಕೊಟ್ರು ಅಂತ ಗಾಂಧೀಜಿಯವ್ರಿಗೆ ಕೋಪ ಬಂದಿದ್ದಲ್ಲ ಸರ್. ಸ್ಟಾಪ್. ಯೋ, ಉಪ್ಪಿಗೂ ಉಪ್ಪಿಟ್ಟಿಗೂ ಗಾಂಧೀಜಿಗೂ ನನಗೂ ಏನಯ್ಯ ಸಂಬಂಧ? ಸರ್, ಯಾವ ಸಂಬಂಧ ಇದೆ ಅಂತ ಇಂದಿರಾ ಗಾಂಧಿ ಅವ್ರು ಸತ್ತಾಗ ಪ್ರತಿಯೊಂದು ಮನೇಲೂ ಜನ ಒಂದೊಂದು ಕೂಡ ಕಣ್ಣೀರು ಸುರಿಸಿದ್ರು ಸರ್. ಯಾವ ಸಂಬಂಧ ಇದೆ ಅಂತ ಮದರ್ ತೆರೇಸಾ ಅವ್ರು ಸತ್ತಾಗ ಇಡೀ ಇಂಡಿಯಾನೇ ಟಿವಿ ಮುಂದೆ ಸೆಟ್ಲ್ ಆಗಿತ್ತು ಸರ್. ಸರ್, ಈ ಜೇಮ್ಸ್ ನಾನು ಕಾಲೇಜ್ ಟೈಮಿಂದ ಫ್ರೆಂಡ್ಸ್. ನಾಳೆ ಅವ್ನ್ ಸತ್ರೆ ನಾನು ಹೋಗದೆ ಇರ್ಬೋದು, ನಾನ್ ಸತ್ರೆ ಅವ್ನ್ ಬರ್ದೇ ಇರ್ಬೋದು, ಆದ್ರೆ ನೀವ್ ಸತ್ರೆ ಏನಯ್ಯ ಮಾತಾಡ್ತಿದ್ಯಾ? ನೀವ್ ಸಾಯ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ ಸರ್. ನೀವು ಗಾಂಧೀಜಿ, ಮದರ್ ತೆರೇಸಾ ಅವ್ರ ತರ ಗ್ರೇಟ್ ಅಂತ ಹೇಳ್ತಾ ಇದೀನಿ ಸರ್. ನೀವು ಬರೀ ಮಹಾತ್ಮರಲ್ಲ ಸರ್, ಪುಣ್ಯಾತ್ಮರು. ಒಂದು ಮದುವೆ ಮಾಡಿಸಿದ್ರೇನೆ 1000 ಜನ್ಮದ ಪುಣ್ಯ ಸಿಗುತ್ತಂತೆ. ಅಂತದ್ರಲ್ಲಿ ಅಂತ ಸಾವಿರಾರು ಮದುವೆ ಮಾಡಿಸಿರೋ ನಿಮ್ಮಂತ ಪುಣ್ಯಾತ್ಮರಿಗೆ ಸಾಕ್ಷಾತ್ ಯಮಧರ್ಮರಾಜನೇ ಸೀಟಿಂದ ಕೆಳಗಿಳಿದು ಬಂದು ಪಾದ ಪೂಜೆ ಮಾಡ್ತಾನೆ ಸರ್. ಅಂತ ದೊಡ್ಡ ಮನುಷ್ಯರು ಸರ್ ನೀವು. ಸರ್, ನೀವು ಇವರಿಬ್ರಿಗೂ ಮದುವೆ ಮಾಡಿಸ್ಬೇಕಾಗಿಲ್ಲ ಸರ್. ಸುಮ್ಮನೆ ಒಂದ್ಸರಿ ತಲೆ ಮೇಲೆ ಕೈ ಇಟ್ಟು ತಥಾಸ್ತು ಅಂದ್ರೆ ಸಾಕು ಸರ್, ಅವ್ರ ಜೀವನ ಪಾವನ ಆಗೋಗುತ್ತೆ ಸರ್. ಹೇಳಿ, ಬನ್ನಿ ಮದುವೆ ಮಾಡಿಸ್ತೀನಿ. ಸರ್, ನಾನ್ ಪುರೋಹಿತರು ಕರ್ಕೊಂಬರಲ್ಲ? ಯಾಕಪ್ಪ ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದು ಸ್ವಲ್ಪ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಇರು ಒಂದು ನಿಮಿಷ. ನೀನು ಮಾಡಮ್ಮ. ಸಾಕ್ಷಿ ನೀವು ಹಾಕ್ರಪ್ಪ. ನೀನು ಹಾಕು. ವೆಲ್ಕಮ್. ಪುಟ ಸರ್, ಬಾರೋ ಇಲ್ಲಿ. ನೀನೇನೋ ಇಷ್ಟು ಕಷ್ಟಪಟ್ಟು ಇವರಿಬ್ರಿಗೂ ಮದುವೆ ಮಾಡಿಸ್ದೆ. ನಾನು ರೂಲ್ಸ್ಗೆ ವಿರುದ್ಧವಾಗಿ ಇವರಿಬ್ರಿಗೂ ಮದುವೆ ಮಾಡಿದೆ. ನಾಳೆ ಇವ್ರ ಅಣ್ಣನೋ ತಮ್ಮನೋ ಬಂದು ನನ್ನ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ ತಾನೇ? ಅವಳಿಗೆ ಅಣ್ಣ ಇಲ್ಲ ಸರ್. ಪಾಪ. ತಮ್ಮ ಇದಾನೆ ಸರ್, ಆದ್ರೆ ಬರಲ್ಲ. ಅಷ್ಟೊಂದು ಪರ್ಫೆಕ್ಟ್ ಆಗಿ ನೀನ್ ಹೇಗೆ ಹೇಳ್ತೀಯಾ? ಆ ತಮ್ಮ ನಾನೇ ಸರ್. ನಿಂತ್ಕೋ ಶಾಂತಿ. ಅವ್ರನ್ನ ಮನೆ ಒಳಗ್ ಬಿಟ್ರೆ ಚೆನ್ನಾಗಿರೋಲ್ಲ. ಈ ಮನೆ ಯಜಮಾನ ನಾನು. ಹೇಳಿದ್ರೆ ಕೇಳ್ಸಲ್ವಾ? ನನಗ್ ಮರ್ಯಾದೆ ಇಲ್ಲದೆ ಇರೋ ಕಡೆ ನಾನು ಇರಲ್ಲ. ಬನ್ನಿ ಒಳಗೆ. ನಡ್ರಿ ಬಾಬಾ. ಏನ? ಒಳಗೋಗಿ. ಈ ಹತ್ತಿ ಯಾಕೆ ನನ್ ಕಿವಿಲಿಟ್ರಿ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ನಿಮ್ ತಂದೆ ಅವ್ರೇನೋ ಹೇಳ್ದಾಗಿತ್ತು, ಅದು ಕೂಡ ನಂಗೆ ಸರಿಯಾಗಿ ಕೇಳಿಸ್ತಿಲ್ಲ. ಅದೇನಂದ್ರೆ ಹೊಸ ಅಳಿಯನ್ನ ಹ್ಯಾಕ್ ಟ್ರೀಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಹೌದಾ? ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ನಮ್ಮನ್ ಬೈದಾಗಿತ್ತಲ್ಲ. ಬೈದ್ರಾ? ಏನ್ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಮ್ಯಾಚ್ ಆಡ್ ಕಪ್ಪ ತಗೊಂಡ್ಬಂದಿದ್ದೀರಾ? ಅವ್ರು ಬೈದ್ರು ಅನ್ನೋದಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ರಲ್ಲ. ಇನ್ನು ಬೈದಿದ್ ಕೇಳಿಸ್ಕೊಂಡಿದ್ರೆ ನಮ್ಮ ಅಕ್ಕನ ಇಲ್ಲೇ ಬಿಟ್ಟು ಓಡಾಗ್ಬಿಡ್ತಾ ಇದ್ರಿ. ಬಾಬಾ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನನ್ಗೂ ನಮ್ಮ ಅಕ್ಕನ್ಗೂ ಇವೆಲ್ಲ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟಿದೆ. ಒಳ್ಳೆ ಫ್ಯಾಮಿಲಿ. ಹೋಗಲ್ಲ, ನಾನು ಆ ಮನೆಗೆ ಹೋಗಲ್ಲ.
ಇದೆಲ್ಲದಕ್ಕೂ ಕಾರಣ ನೀವೇ. ನಾವೇನ್ ಮಾಡಿದ್ವಿ? ನೀವೇನ್ ಮಾಡಿಲ್ಲ ಅಲ್ವೋ. ಅವನ್ ಚಿಕ್ಕವನಿದ್ದಾಗ ಹೋಮ್ ವರ್ಕ್ ಮಾಡ್ದೆ ಆಟ ಆಡ್ತಿದ್ದಾನಲ್ಲೋ ಅಂದೆ. ನೀನೇನ್ ಹೇಳ್ದೆ? ನಾನೇನಾದ್ರೂ ಹೇಳ್ದನಾ? ಏನ್ ಹೇಳ್ದೆ? ಹಾ, ಬೆಳೆಯೋ ಹುಡ್ಗ ಆಟ ಆಡ್ರೆ ಚಂದ ಅಂದೆ. ತಲೆನೋವು ಅಂತ ನೆಪ ಹೇಳಿ ಕ್ರಿಕೆಟ್ ನೋಡ್ತಾ ಇದ್ದಾನಲ್ಲೋ ಅಂದೆ. ಅದಕ್ ನೀನೇನ್ ಹೇಳ್ದೆ? ನಾನೇನೋ ಹೇಳ್ದೆ, SSLC ಫೇಲ್ ಆಗಿರೋ ತೆಂಡೂಲ್ಕರ್ 200 ಕೋಟಿ ಸಂಪಾದನೆ ಮಾಡಿದಾನೆ, ನಿನ್ ಮಗನು ನಾಳೆ ಕ್ರಿಕೆಟರ್ ಆಗಿ ಕೈ ತುಂಬಾ ಸಂಪಾದನೆ ಮಾಡ್ತಾನೆ ಅಂದೆ. ಅದಕ್ಕೆ ಅವ್ನು ಈ ತರ ಕೆಟ್ಟೋಗಿರೋದು. ಯಾವ ತರ? ಈ ತರನ ಅಲ್ವೋ. ಅವ್ರ ಅಕ್ಕ ಪ್ರೀತಿ ಅಂತ ಹೊರಟಾಗ ತಡೆದು ಬುದ್ಧಿ ಹೇಳೋದ್ ಬಿಟ್ಟು ಅವ್ರ ಅಪ್ಪನ್ ತರ ಹೋಗಿ ನಿಂತ್ಕೊಂಡು ಮದುವೆ ಮಾಡ್ಸಿದಾನೆ. ಇದಕ್ಕೆ ಅವ್ರ ಅಮ್ಮನ್ ಸಪೋರ್ಟ್ ಬೇರೆ. ಹೋಗ್ಲಿ, ಆ ಹುಡುಗನ್ ಕುಲ ಗೋತ್ರ ಜಾತಿ ಏನಾದ್ರೂ ವಿಚಾರಿಸಿದಾನ? ಬಿಡ. ಬಾರ. ಅಲ್ಲ ಕಣ, 21ನೇ ಶತಮಾನದಲ್ಲಿದ್ಯಾ, ಈಗ್ಲೂ ಜಾತಿ ಕುಲ ಗೋತ್ರ ಅಂದ್ರೆ ಹೇಗೋ ಅಲ್ವೋ. 25 ವರ್ಷದ ನಮ್ಮಿಬ್ರ ಸ್ನೇಹ ಜಾತಿ ಮೇಲೆ ನಿಂತಿದೆ. ಪ್ರೀತಿಗೆ ಯಾವ್ದೋ ಜಾತಿ? ಸುಗು, ಬಾಳಿ ಬದುಕ್ಬೇಕಾದ್ ನಿನ್ ಮಗಳು ತಾನ್ ಇಷ್ಟಪಟ್ಟಿರೋನ್ ಜೊತೆ ಸಂತೋಷದಿಂದ ಬದುಕ್ತೀನಿ ಅಂತಿರ್ಬೇಕಾದ್ರೆ ನೀನು ಸಂತೋಷದಿಂದ ಆಶೀರ್ವಾದ ಮಾಡೋ. ಅಣ್ಣ, ನಮ್ ರಾಣಿಗೆ ಎಷ್ಟೋ ಕಡೆ ಸಂಬಂಧ ನೋಡಿದ್ರು ವರದಕ್ಷಿಣೆ ಕೊಡಕ್ಕಾಗದೆ ಎಲ್ಲ ಸಂಬಂಧಗಳು ತಪ್ಪೋಗಿದೆ. ಹುಡುಗನೂ ದೊಡ್ಡ ಲಾಯರ್ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅವ್ರು ತಗೊಂಡಿರೋ ತೀರ್ಮಾನಕ್ಕೆ ನೀವು ಗೌರವ ಕೊಟ್ರೆ ನಮ್ ಮನದಿನ ಗೌರವ ಕೂಡ ಉಳಿಯುತ್ತೆ. ಇಲ್ಲ ಅಂದ್ರೆ ಸಾಕಮ್ಮ ಸಾಕು, ಈಗ ನನ್ನ ಮರ್ಯಾದೆ ಉಳಿದಿರೋದು ಸಾಕು. ಸರಿ ಸರಿ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಟ್ರೀಟ್ ಯಾವಾಗ? ಯಾಕೆ ಅಂದ್ರೆ ಒಂದು ಪೈಸನು ಖರ್ಚು ಮಾಡ್ದಲೆ ಫಸ್ಟ್ ಕ್ಲಾಸ್ ಹಳಿ ನೋಡಿದೆಲ್ಲ, ಅದಕ್ಕೆ. ಆ ಸೀಲಿಂಗ್ ಅಲ್ಲಿ ಏನೋ ಎಲ್ರೂ ಕಳ್ರೆ ಇರ್ಲಿ, ನಾನು ಒಂದ್ ಕೈ ನೋಡ್ಕೋತೀನಿ. ಕಮಾನ್ ಸ್ವೀಟ್ಸ್, ಓಕೆ. ನೀನೇನು ಯೋಚನೆ ಮಾಡ್ಬೇಡ. ಅಪ್ಪ ಅಂಕಲ್ ಮನೆಗೆ ಹೋಗಿರ್ತಾರಷ್ಟೇ, ಅವ್ರು ಸಮಾಧಾನ ಮಾಡಿ ಕಳಿಸ್ತಾರ ಬಿಡೋ. ಹಾಗೂ ಸಿಟ್ಟಿಳಿದೆ ಹೋದ್ರೆ ಡೈವರ್ಸ್ ಕೊಡ್ತಾರೆ ಅಂತ ಭಯನಾ? ಅಂಥ ಭಾಗ್ಯ ನಮ್ಮ ಅಂಕಲ್ ಗೆಲ್ಲಿದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಆಂಟಿ, ನಮ್ಮ ಅಪ್ಪ ಅಮ್ಮಂಗೆ ಗಿರಿ ಏನೇನ್ ಹೇಳ್ಕೊಟ್ನೋ ಅದನ್ನೆಲ್ಲ ಒಂದು ಮಿಸ್ ಮಾಡ್ದೆ ಫುಲ್ ಸ್ಟಾಪ್ ಕಾಮಾ ಸಮೇತ ರಿಪೀಟ್ ಮಾಡಿ ಅಂಕಲ್ ನ ಕನ್ವಿನ್ಸ್ ಮಾಡಿದ್ದಾರೆ. ಹಿಂದೆನೆ ಕರ್ಕೊಂಬರ್ತಾ ಇದ್ದಾರೆ. ಈಗ ಸಂತೋಷ ಆಯ್ತಾ? ಅಪ್ಪ ಇನ್ನು ಏನ್ ನೋಡ್ತಾ ಇದ್ರ? ಬೇಗ ಬೇಗ ಬನ್ನಿ. ನಿಮ್ಮಪ್ಪ ಓಕೆ, ಲೇಟ್ ಯಾಕೆ? ನೋಡ, ಮಕ್ಕಳು ಬರ್ತಾ ಇದಾರೆ. ಆಶೀರ್ವಾದ ಮಾಡೋ. ಆಶೀರ್ವಾದ ಮಾಡೋ. ಸರಿ ಸರಿ. ಒಂದ್ STD ಕೊಟ್ಟು ಇನ್ನೊಂದ್ಸಲ ಕಾಂಗ್ರಾಟ್ಸ್ ಹೇಳ. STD ಅಂದ್ರೆ ಇದಾ? ISD ಅಂದ್ರೆ? ಅದು ಮದ್ವೆ ಆಗೋನಿಗ್ ಮಾತ್ರ. ಲಿಪ್ ಟು ಲಿಪ್. ಈ ಲೋಕಲ್ ಕಾಲ್ ಅಂತಾರಲ್ಲ, ಅದೆಲ್ಲ ಇಲ್ವಾ? ಇದೆ. ಅದೆಲ್ಲ ನಿಮ್ ತರ ವೇಸ್ಟ್ ಬಾಡಿಗಳಿಗೆ ವೇಸ್ಟ್ ಮಾಡೋಕೆ.